ಹಾಯ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ಓಕೆ, ಇವತ್ತು ನನ್ನ ಬೆಸ್ಟ್ ಲುಕ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ನಾವು ಮನೆಯಲ್ಲಿ ತುಂಬ ಖುಷಿಯಲ್ಲಿದ್ದರೆ ಯಾವ ರೀತಿ ಇರ್ತೀವಿ ಅಂತ ಹೇಳಿ. ನಡಿ, ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಆದರೆ ಹೀಗೆ 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 ಕೆರೆದು ಈ ರೀತಿ ನಿಲ್ಲುದು. ಅಂತೀನಿ ನಾನು, ಹುಚ್ಚಿ ಹುಚ್ಚಿ. ನಾನು ಹುಚ್ಚರು, ನೀವು ಹುಚ್ಚರು. ನಂಗೆ ಬರಲ್ಲ ಮತ್ತೆ. ಓಕೆ, ಹಾಗೆ ಇವಾಗ ಎಲ್ಲ ಕಡೆ ಒಂದೇ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಅಂತ ಹೇಳಿ ಮೂವಿದ್ದೆ ನಡೀತಾ ಉಂಟಲ್ಲ. ಖುಷಿ ತುಂಬ. ಯಾಕೆಂದರೆ ಪುನೀತ್ ಅವರ ಮೂವಿ ಅಂತಲ್ಲ, ಸ್ವಲ್ಪ ಡಾಕ್ಯುಮೆಂಟ್ರಿ ರೀತಿ ಇದೆ, ಇದು ವ್ಲಾಗ್ ರೀತಿ ಇದೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಅವರು ಹೇಗಿದ್ದಾರೆ ಹಾಗೇನೆ ಇದರಲ್ಲಿ ತೋರಿಸಿದ್ದಾರೆ. ಚೂರು ಕೂಡ ಮೇಕಪ್ ಅದು ಇದು ಏನು ಕೂಡ ಇಲ್ಲದೆ ಯಾವ ರೀತಿ ಒಂದು ಕಾಡು ಅದು ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ. ಹಾಗೂ ಇನ್ನೂ ಕೂಡ ಅವರನ್ನು ಜನರು ಎಲ್ಲರೂ ಕೂಡ ಜೀವಂತವಾಗಿಯೇ ಇಟ್ಟಿದ್ದಾರೆ. ಅಂದರೆ ಯಾರು ಕೂಡ ಅನಿಸೋದಿಲ್ಲ ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿ. ಆದರೆ ಮುಂದೆ ಅವರ ಒಳ್ಳೊಳ್ಳೆ ಫಿಲ್ಮ್ ನೋಡಲಿಕ್ಕೆ ನಮಗೆ ಸಿಗಲ್ಲ ಅಂತ ಹೇಳಿ ಒಂದು ಬೇಜಾರು ಬಿಟ್ಟರೆ, ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಫಿಲ್ಮ್ ಆಗಿ ಇನ್ನೊಂದು ಫಿಲ್ಮ್ ಯಾವಾಗ ಬರುತ್ತೆ ಅಂತ ಹೇಳಿ. ಕೆಲವರದ್ದು ಮಾತ್ರ ಕನ್ನಡದಲ್ಲಿ ನಾವು ವೆಯ್ಟ್ ಮಾಡೋದು. ಅದರಲ್ಲಿ ಪುನೀತ್ ಅವರು ಫಸ್ಟ್ ಆಗಿದ್ರು. ಅವರೇ ಇವಾಗ ಏನು ಮಾಡೋದು, ದೇವರದೊಂದು ಇದು, ಅದಕ್ಕೆ ಏನು ಮಾಡಲಿಕ್ಕೆ ಆಗಲ್ಲ. ಇವತ್ತು ನಾವಿದ್ರೆ ನಾಳೆ ಇರ್ತೀವ ಇಲ್ವಾ ನಮಗೂ ಗೊತ್ತಿಲ್ಲ. ಓಕೆ, ಏನು ಗೊತ್ತುಂಟಾ, ಒಂದು ಮೂಜಲ್ಲಿ ಇವತ್ತು ಫಸ್ಟ್ ಟೈಮ್ ಲೈವ್ ಹೋಗಿದ್ದೆ. ಹಾಗೆ ಈ ಮೇಕಪ್ ಎಲ್ಲ ಹಾಕಿ ಸಂಜೆ ಕೂತ್ಕೊಂಡಿದ್ದೀನಿ. ಇವಾಗ ಟೀ ಕಾಫಿ ಅದು ಇದೆಲ್ಲ ಆಯ್ತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರೇಯರ್ ಮಾಡಿ ಊಟ ಮಾಡೋದಂತ ಹೇಳಿ. ಆದರೆ ಏನು ಗೊತ್ತುಂಟಾ, ನಾವು ಹೆಂಗಸರು ಎಷ್ಟೊಂದು ಲೈಫಲ್ಲಿ ಬ್ಯುಸಿ ಆಗ್ತೀವಿ ಅಂದರೆ ನಮ್ಮ ಕಡೆ ನಾವು ಗಮನ ಕೊಡಲ್ಲ. ನಾವು ಯಾವ ರೀತಿ ಆಗ್ತಾ ಇದ್ದೀವಿ ಅಂದರೆ ಮಕ್ಕಳಿಗೋಸ್ಕರ ಅಥವಾ ಮನೆಯಲ್ಲಿರುವವರು ಎಲ್ಲರಿಗೋಸ್ಕರ ನಾವು ಟೈಮ್ ತೆಗಿತೀವಿ. ಅವ್ರಿಗೆ ಏನು ಇಷ್ಟ ಇಲ್ಲ ಎಲ್ಲ ನೋಡ್ತೀವಿ. ಆದರೆ ನಮ್ಮ ಬಗ್ಗೆ ನಾವು ಕೇರ್ ಮಾಡೋದು ಬಿಟ್ಬಿಡ್ತೀವಿ. ಎಷ್ಟು ಸಲ ಆಗಿದೆ ನನ್ನ ಲೈಫಲ್ಲಿ ಅಂತೂ ನಾನು ತುಂಬ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇವಾಗ ನೀವು ಹೇಳ್ತಾ ಇರ್ಬೋದು, ನೀವು ತಪ್ಪಾಗಿದ್ದೀರಾ ಅದಾಗಿದೆ. ಅದೆಲ್ಲ ಏನು ಗೊತ್ತಿಲ್ಲ, ನಾವು ನಮ್ಮ ಕಡೆ ಜಾಸ್ತಿ ಗಮನ ಕೊಡದೆ ನಮ್ಮ ಫ್ಯಾಮಿಲಿ ಕಡೆ ಜಾಸ್ತಿ ನಾವು ಯಾವಾಗ ಗಮನ ಕೊಡ್ತೀವಿ ನೋಡಿ, ಅವಾಗ ನಮಗೆ ಟೈಮ್ ಇರಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡಲಿಕ್ಕೆ. ಆ ರೀತಿ ಆಗೋದು. ಆದರೆ ಎಷ್ಟೋ ನಾನು ಯಾವಾಗ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದೆ ಆವಾಗದಿಂದ ನಿಮಗೆ ನಾನು ಹೇಳ್ತೀನಿ, ಫಸ್ಟ್ ನೀವು ಖುಷಿಯಾಗಿರಿ, ನಿಮಗೆ ಒಳ್ಳೆ ಟೈಮ್ ಕೊಡಿ, ನೀವು ಚೆನ್ನಾಗಿರಿ, ಆಮೇಲೆ ಎಲ್ಲ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ನನಗೀಗ ಫಸ್ಟ್ ನನ್ನ ವಿಚಾರ ಕೂಡ ನಾನು ನೋಡ್ತೀನಿ. ಹಾಗೆ ನಾನು ಹೆಲ್ದಿ ಆಗಿದ್ರೆ, ನಾನು ಚೆನ್ನಾಗಿದ್ರೆ ಮಾತ್ರ ಅಲ್ವಾ ನಾವು ಎಲ್ಲವನ್ನು ನೋಡಲಿಕ್ಕೆ ಖುಷಿಯಾಗಿ ಇಡ್ಲಿಕ್ಕೆ ಸಾಧ್ಯವಾಗೋದು. ನಮಗೆ ಹುಷಾರಿಲ್ಲದೆ ನಾವೇ ಒಟ್ಟಾರೆ ಇದ್ರೆ ಹೇಗಾಗುತ್ತೆ ಇದೆಲ್ಲ? ಆಗಲ್ಲಲ್ವಾ? ಹಾಗೆ ಅದಕ್ಕೆ ಫಸ್ಟಿಗೆ ಮನೆಯಲ್ಲಿ ಹೆಂಗಸರು ನಾವು ತುಂಬ ಖುಷಿಯಾಗಿ ಚೆನ್ನಾಗಿ ನಮ್ಮ ಹೆಲ್ತ್ ಅದು ಇದು ಎಲ್ಲವನ್ನು ಒಳ್ಳೆ ರೀತಿ ನೋಡಿಕೊಂಡ್ರೆ ಎಲ್ಲ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಗೊತ್ತಾಯ್ತಲ್ಲ? ಹಾಗೆ ಎಲ್ಲರ ಟೆನ್ಷನ್ ನಮ್ಮ ತಲೆ ಮೇಲೆ ಒತ್ತು ನಾವು ಏನಾಗುತ್ತೆ, ಕ್ರಮೇಣ ನಮಗೆ ಏಜ್ ಆಗುವಾಗ ನಮ್ಮ ಏಜ್ಗಿಂತ ಜಾಸ್ತಿ ನಾವು ಅಜ್ಜಿ ತರ ಕಾಣ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ? ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏಜ್ ಆದಾಗೆ ಮುಖದಲ್ಲಿ. ಅಷ್ಟು ವಯಸ್ಸಾಗಲ್ಲ, ಆದ್ರೂ ನಮ್ಮ ಗಂಡ ಎಲ್ಲ ತುಂಬಾ ಫಿಟ್ ಚೆನ್ನಾಗಿರ್ತಾರೆ. ಆದ್ರೆ ನಾವೇನಾಗ್ತೀವಿ ಅಲ್ವಾ? ನಿಮಗೆ ಗೊತ್ತಿರ್ಬೋದು, ತುಂಬಾ ಜನರಿಗೆ ಈ ಎಕ್ಸ್ಪೀರಿಯನ್ಸ್ ಇರ್ಬೋದು. ನಿಮ್ಗೀಗ ನಿಮ್ಮ ಜೋಡಿ ಫಿಟ್ ಇಲ್ಲ, ನೀವು ಸ್ವಲ್ಪ ಏಜಲ್ಲಿ ಜಾಸ್ತಿ ಕಾಣ್ತೀರಾ, ನಿಮ್ಮ ಗಂಡ ಎಷ್ಟು ಚಂದ ಇದ್ದಾರೆ ನೋಡಿ, ಅದು ಇದು ಎಲ್ಲರೂ ಕೇಳಿರುವಂತದ್ದೇ ಇದು. ಆದ್ರೆ ನಾನು ಹೇಳ್ತೀನಿ, ಏನ್ ಗೊತ್ತಿಲ್ಲ, ನಮ್ಗೆ ವಯಸ್ಸಾಗುವುದನ್ನು ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಗೆ ವಯಸ್ಸು ಆದ್ರೂ ನಾವು ಯಂಗ್ ರೀತಿ ಯಾವ ರೀತಿ ಕಾಣ್ಬಹುದು ಅಂದ್ರೆ, ನಮ್ಗೆ ನೆರಿಗೆ ಫೈನ್ ಲೈನ್ಸ್ ಎಲ್ಲ ಬೀಳುತ್ತೆ ನೋಡಿ, ಅದು ಎಲ್ಲ ಬೀಳದ ಹಾಗೆ ಯಾವ ರೀತಿ ನಾವು ಯಂಗ್ ಆಗಿ ಯಾವಾಗ್ಲೂ ಎಷ್ಟೇ ವಯಸ್ಸಾದ್ರೂ ಕೆಲವರು ಹೇಗಿರ್ತಾರೆ, ಎಷ್ಟು ಚಂದ ಇರ್ತಾರಲ್ಲ, ಅದನ್ನು ನಾವು ಮಾಡಬಹುದು. ನಮ್ಮ ಬಾಡಿ ಮೇಲೆ ಟ್ರೈ ಮಾಡಬಹುದಲ್ವಾ? ಅದನ್ನೇ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮ್ ಜೊತೆ.
ನಾವು ಎಷ್ಟೇ ವಯಸ್ಸಾದ್ರೂ ನಮ್ಮ ಮುಖದಲ್ಲಿ ಆ ಗ್ಲೋ ಮೊದಲಿರುವಂತೆ ನಾವು ಹೆಂಗಾಗಿ ಕಾಣಲು ನಾನೇನ್ ಮಾಡ್ತೀನಿ ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡೋದು. ಹಾಗಾಗಿ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಪ್ಯೂರ್ ನ್ಯೂಟ್ರಿಷನ್ ನ್ಯಾಚುರಲ್ಸ್ ಅವರದು ಪ್ಲಾಂಟ್ ಬೇಸ್ಡ್ ಕೊಲಾಜಿನ್ ಬಿಲ್ಡರ್. ಇದುಂಟಲ್ಲ ಬ್ಯೂಟಿಗೋಸ್ಕರನೇ ಅಂತ ಹೇಳಿ ಮಾಡಿರ್ತಾರೆ. ಇದರಲ್ಲಿದೆ ನ್ಯಾಚುರಲ್ ಬಯೋಟಿನ್ ಹಾಗೂ ವಿಟಮಿನ್ ಸಿ. ಓಕೆ, ನಿಮಗೆ ಗೊತ್ತಿರುವಾಗ ಇದೇನು ನಾನು ಫಸ್ಟ್ ಟೈಮ್ ನಿಮ್ ಜೊತೆ ಶೇರ್ ಮಾಡೋದಲ್ಲ ಅಥವಾ ನಾನು ಫಸ್ಟ್ ಟೈಮ್ ತಗೊಳ್ಳೋದಲ್ಲ. ಯಾವಾಗ್ಲೂ ನೀವು ಕೇಳ್ತಾ ಇರ್ತೀರಾ ನಿಮ್ಮ ಸ್ಕಿನ್ ಯಾವಾಗ್ಲೂ ಗ್ಲೋ ರೀತಿ ಇನ್ನು ಕೂಡ ಚೆನ್ನಾಗಿ ಯಾವ ರೀತಿ ಇದೆ ಅಂತ ಹೇಳಿ. ಅದು ಸೀಕ್ರೆಟ್ ಆಗಿದೆ ಕೊಲಾಜಿನ್. ನಮ್ಮ ಮುಖದ ಮೇಲೆ ಹೊರಗಡೆ ನಾವು ಎಷ್ಟು ಕೆಲಸ ಮಾಡ್ತೀವಿ, ಆ ಕ್ರೀಮ್ ಹಾಕುದು ಈ ಕ್ರೀಮ್ ಹಾಕುದು ಎಲ್ಲವನ್ನೆಲ್ಲ ಮಾಡ್ತೀವಿ ಅಲ್ವಾ. ಆದ್ರೆ ಕೇವಲ ಹೊರಗಡೆದ್ದು ಮಾತ್ರ ಅಲ್ಲ, ನಾವು ಚೆನ್ನಾಗಿ ಕಾಣ್ಬೇಕಾದ್ರೆ ಒಳಗಡೆ ಕೂಡ ನಾವು ಕೆಲವು ವಸ್ತು ತಗೊಳ್ಬೇಕಾಗತ್ತೆ. ಹಾಗೂ ಮಾರ್ಕೆಟ್ ಅಲ್ಲಿ ನಿಮ್ಗೆ ತುಂಬಾ ಕೊಲಾಜಿನ್ ಸಪ್ಲಿಮೆಂಟ್ ಸಿಗುತ್ತೆ, ಯಾವ್ದಂದ್ರೆ ಮರೀನ್ ಹಾಗೂ ಪ್ಲಾಂಟ್ ಬೇಸ್ಡ್ ಅಂತ ಹೇಳಿ. ಆದ್ರೆ ನಾನು ಇಲ್ಲಿ ಪ್ಲಾಂಟ್ ಬೇಸ್ಡ್ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂದ್ರೆ ಇನ್ನೊಂದುಂಟಲ್ಲ, ಅದು ನನಗೆ ಸೂಟೇ ಆಗುದಿಲ್ಲ. ನನಗೆ ಪ್ಲಾಂಟ್ ಬೇಸ್ಡ್ ಮಾತ್ರ ಚೆನ್ನಾಗಾಗತ್ತೆ. ಪ್ಯೂರ್ ನ್ಯೂಟ್ರಿಷನ್ ಪ್ಲಾಂಟ್ ಬೇಸ್ಡ್ ಕೊಲಾಜಿನ್ ಬೂಸ್ಟರ್ ಉಂಟು ನೋಡಿ, ನಾನು ತಗೊಳ್ತಾನೆ ಇದ್ದೀನಿ. ಇದು ಇಕಾನಾಮಿಕಲ್ ಕೂಡ ಆಗಿದೆ ಹಾಗೂ ತುಂಬಾ ಟೇಸ್ಟ್ ಕೂಡ ಇದೆ. ಇದು ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದ್ರಿಂದ ನಿಮ್ಗೆ ಒಮ್ಮೆಲೆ ಇದರ ಪರಿಣಾಮ ಸಿಗಲ್ಲ. ಆದ್ರೆ ಹೋದಾಗೆ ಕ್ರಮೇಣ ನಿಮ್ಗೆ ಗೊತ್ತಾಗುತ್ತೆ, ಇದರ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೂ ಇದು ವೆಜಿಟೇರಿಯನ್ ಆಗಿದೆ ಹಾಗೂ ಆಂಟಿ ಏಜಿಂಗ್ ಗೋಸ್ಕರನೇ ಇದನ್ನು ಮಾಡಿದ್ದಾರೆ. ಇದು ನ್ಯಾಚುರಲ್ ಆಗಿ ನಿಮ್ಮ ರಿಂಕಲ್ಸ್ ಹಾಗೂ ಸ್ಕಿನ್ ಏಜಿಂಗ್ ಅನ್ನು ಡಿಲೇ ಮಾಡುತ್ತೆ. ಹಾಗೂ ಇದು ನಿಮ್ಗೆ ಹೆಲ್ದಿ ಹಾಗೂ ನರಿಷ್ಡ್ ಸ್ಕಿನ್ ಕೊಡುತ್ತೆ. ಇದರಲ್ಲಿ ಅಕಾಯ್ ಬೆರಿ ಇದೆ, ಸಿಬಕ್ತೋನ್ ಇದೆ, ಬ್ಯಾಂಬೂ ಶೂಟ್ ಇದೆ ಹಾಗೂ ಸ್ಪಿನಚ್ ಲೀಫ್ ಪೌಡರ್ ಇದೆ. ಇವಾಗ ನೀವು ಎನಿಸಬಹುದು ಇದನ್ನು ಯಾಕೆಪ್ಪ ಇವ್ರು ಹೇಳ್ತಾರೆ, ಯಾಕೆ ಇದನ್ನು ತಗೊಳ್ಬೇಕಂತ ಹೇಳಿ. ಇವಾಗ ನಿಮಗೆ ಒಂದು 20 ವರ್ಷ ಆದ್ಮೇಲೆ ಉಂಟಲ್ಲ, ನಿಮ್ಮ ಬಾಡಿಯಲ್ಲಿ ಕೊಲಾಜಿನ್ ಉಂಟಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಮುಖದಲ್ಲಿ ನೆರಿಗೆ, ಆ ಏಜ್ ಆದಾಗೆ ಅಥವಾ ಡ್ರೈ ಸ್ಕಿನ್, ಈ ರೀತಿ ಒಂದೊಂದೇ ಪ್ರಾಬ್ಲಮ್ ಕಾಣುತ್ತೆ. ಹಾಗಾಗಿ ನೀವು ಕೊಲಾಜಿನ್ ತಗೊಳ್ಳುವುದರಿಂದ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಹಾಗೂ ನಿಮ್ಮ ಸ್ಕಿನ್ ಅನ್ನು ರಿಪೇರ್ ಹಾಗೂ ರೀಜನರೇಟ್ ಮಾಡುತ್ತೆ. ಇದರಿಂದ ನಿಮ್ಮ ಸ್ಕಿನ್ ಏಜಿಂಗ್ ಡಿಲೇ ಆಗುತ್ತೆ. ಓಕೆ, ಇವಾಗ ಇದನ್ನು ಹೇಗೆ ತಗೊಳ್ಳೋದು? ನೀವು ಒಂದೇ ಸಂಜೆ ಈವ್ನಿಂಗ್ ಅಥವಾ ಮಲಗ್ಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ನೀರಲ್ಲಿ ಅಂದ್ರೆ 200 ml ನೀರಲ್ಲಿ 2 ಚಮಚದಷ್ಟು ಹಾಕಿ ಇದನ್ನು ನೀವು ತಗೊಳ್ಬೇಕು. ಪೌಡರ್ ರೀತಿ ಇರುತ್ತೆ ಇದು. ಓಕೆ ನೋಡಿ, ಈ ರೀತಿ ಚಮಚವನ್ನು ಕೊಟ್ಟಿರ್ತಾರೆ. 2 ಚಮಚದಷ್ಟು ಇದರಲ್ಲಿ ನೀವು ಹಾಕಿದ್ರೆ ಆಯ್ತು. ಹೀಗೆ ಪೌಡರ್ ಇರುತ್ತೆ ಇದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನಾರ್ಮಲ್ ವಾಟರ್ ಅಲ್ಲಿ ತಗೊಂಡ್ರೆ ಆಯ್ತು. ಇದಕ್ಕೆ ನೀವು ಎಕ್ಸ್ಟ್ರಾ ಏನು ಬೇರೆ ಕೆಲಸ ಮಾಡ್ಬೇಕಂತ ಇಲ್ಲ. ನಾರ್ಮಲ್ ಕುಡಿತೀರಿ ನೋಡಿ, ಅದೇ ವಾಟರ್ ಅಲ್ಲಿ. ಓಕೆ, ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ನೀರಲ್ಲಿ. ಸ್ವಲ್ಪ ಕಟ್ಟಮಿಟ್ಟ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ ಇದು ಕುಡಿಲಿಕ್ಕೆ. ಓಕೆ ನೋಡಿ, ಈ ರೀತಿ ಗುಟುಕಂದ ಕುಡಿದ್ರೆ ಆಯ್ತು. ಹಾಗೂ ಇದನ್ನು ಹುಡುಗರು ಹುಡುಗಿಯರು ಯಾರು ಕೂಡ ಇದನ್ನು ತಗೊಳ್ಬಹುದು. ಹಾಗೂ 20 ಇಯರ್ಸ್ ಟೀನೇಜ್ ಇರ್ತಾರೆ, 20 ಇಯರ್ಸ್ ನಂತರ ಯಾರು ಕೂಡ ಇದನ್ನು ತಗೊಳ್ಬಹುದು. ಹಾಗಾಗಿ ನಿಮ್ಗೆ ಏಜ್ ಆಗುದನ್ನು ನೀವು ಡಿಲೇ ಮಾಡಬೇಕಾದ್ರೆ, ಸ್ವಲ್ಪ ದಿನ ಮುಂದೆ ದೂಡಬೇಕಾದ್ರೆ ಈಗಲೇ ಇದನ್ನು ತಗೊಳ್ಳಿಕ್ಕೆ ನೀವು ಸ್ಟಾರ್ಟ್ ಮಾಡಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ತಗೊಂಡ್ರೆ ಆಯ್ತು. ಓಕೆ, ಇವಾಗ ನಿಮ್ಗೆ ಗೊತ್ತಿರುವ ಹಾಗೆ ನಾನು ತಗೊಳ್ತೀನಿ. ಆಮೇಲೆ ಎಕ್ಸಸೈಸ್ ಕೂಡ ಇದಕ್ಕೆ ಜಿಮ್ಮಿಗೆ ಕೂಡ ಹೋಗ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರು ಎಷ್ಟು ಡೌನ್ ಆಗಿದ್ದೀರಾ ಏನು ಅಂತ ಹೇಳಿ. ನಿಜವಾಗ್ಲೂ ಹೇಳುದಾದ್ರೆ ನಾನು ಸ್ವಲ್ಪ ಡೌನ್ ಆಗಿದ್ದೀನಿ. ಹತ್ರ 2 kg ಅಷ್ಟು ನಾನು ಡೌನ್ ಆಗಿದ್ದೀನಿ. ಆದ್ರೆ ಎಷ್ಟು kg ಇದ್ದೆ ಹಾಗೆ ಎಷ್ಟು ಡೌನ್ ಆಗ್ತೀನಿ ಅದನ್ನೆಲ್ಲ ನಾನೊಂದು ವ್ಲಾಗ್ ಮಾಡ್ಬೇಕಂತ ಇದ್ದೀನಿ. ಹಾಗಾಗಿ ನಾನು ಇವಾಗ ನಿಮ್ಗೆ ಆ ಸೀಕ್ರೆಟ್ ಹೇಳ್ತಾ ಇಲ್ಲ. ನಾನು ಫಸ್ಟ್ ಎಷ್ಟಿದ್ದೆ, ಆಮೇಲೆ ಸ್ವಲ್ಪ ಯಾವ ರೀತಿ ಫುಡ್ ತಗೊಂಡು ಡೌನ್ ಆದೆ, ಅದನ್ನ ನಾನೊಂದು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಹಾಗೂ ಡೈಲಿ ನಾನು ವ್ಲಾಗ್ ಹಾಕುವಾಗ ಒಂದೊಂದು ನಿಮ್ ಜೊತೆ ಶೇರ್ ಮಾಡ್ತಾ ಕೂಡ ಇದ್ದೀನಿ. ಹಾಗೆ ನನ್ನ ಜೊತೆ ಯಾರಾದ್ರೂ ಸ್ಟಾರ್ಟ್ ಮಾಡಿದ್ರಾದ್ರೆ ನೀವು ನಾನು ತಗೊಳ್ಳೋ ಫುಡ್ ಅನ್ನೇ ನೀವು ತಗೊಳ್ಬಹುದು. ನಾನು ಕಂಪ್ಲೀಟ್ ಫುಡ್ ಬಿಡ್ಲಿಲ್ಲ. ಹಾಗಾಗಿ ಯಾರು ಫುಡ್ ಇದ್ದಾರೆ ನೋಡಿ, ಅವರಿಗೆ ನನ್ನ ಡಯಟ್ ಕಷ್ಟ ಆಗಲ್ಲ. ಹಾಗೂ ರಪಕ್ಕನೆ ನಾನು ಡೌನ್ ಕೂಡ ಆಗಲ್ಲ. ಸ್ವಲ್ಪ ಆಗಿ ಡೌನ್ ಆಗೋಣ ಅಂತ ಹೇಳಿ. ಅಷ್ಟು ಬೇಗ ಡೌನ್ ಆಗ್ಲಿಕ್ಕೆ ಕೂಡ ಬೇಡ ನನಗೆ.
ನೆಕ್ಸ್ಟ್ ನಮ್ಮ ಜಿಮ್ ಸರ್ ಇದ್ದಾರೆ ನೋಡಿ, ಅವರು ಏನು ಡಯಟ್ ಎಲ್ಲ ಫಾಲೋ ಮಾಡಲಿಕ್ಕೆ ಹೇಳಿದ್ದಾರೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಎಲ್ಲವನ್ನು ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ. ಇವಾಗ ಸ್ವಲ್ಪ ಟೈಮ್ ನನಗೆ ಜಿಮ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅಂದ್ರೆ ಅದು ನನಗೆ ಸೆಟ್ ಆಗಬೇಕು. ಆಮೇಲೆ ಅವರು ಡಯಟ್ ನನಗೆ ಹೇಳ್ತಾರೆ, ಅಂದ್ರೆ ಬೇರೆ ಡಯಟ್. ಇವಾಗ ಜಸ್ಟ್ ಅವ್ರು ಹೇಳಿದ್ದಾರೆ ಡೈಲಿ ನಾನು ಪ್ರೋಟೀನ್ ಅಂದ್ರೆ ಎಗ್ ತಿನ್ಬೇಕು, ಎಲ್ಲೂ ತಿನ್ನಬಾರ್ದು, ಓನ್ಲಿ ವೈಟ್ ತಿನ್ಬೇಕು, ಹಾಗೂ ವೆಜ್ ಅದರಲ್ಲಿ ಗ್ರೀನ್ ತುಂಬಾ ಅಂದ್ರೆ ಇದಿರುತ್ತೆ ನೋಡಿ, ಸೊಪ್ಪು ಅದೆಲ್ಲ ಜಾಸ್ತಿ ನಾನು ತಿನ್ಬೇಕು, ಒಳ್ಳೆ ನಿದ್ದೆ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ವೈಟ್ ಮೀಟ್ ಅಂದ್ರೆ ಚಿಕನ್, ಫಿಶ್ ಇದೆಲ್ಲ ನಾನು ತಿನ್ಬಹುದು. ಶುಗರ್ ಕಮ್ಮಿ ಮಾಡಬೇಕು, ಕಂಪ್ಲೀಟ್ ಕಮ್ಮಿ ಅಲ್ಲ, ಆದಷ್ಟು ಒಂದು 90%. ಹೌದು, ನನಗೆ ಅದೇ ಆ ಸಲ ಪ್ರಾಬ್ಲಮ್, ನಾನು ಕೆಲವು ತಪ್ಪು ಮಾಡಿದ್ದು ಅದರಿಂದಲೇ. ನಾನು ಕಂಪ್ಲೀಟ್ ಶುಗರ್ ಬಿಟ್ಟಿದ್ದೆ, ಎಲ್ಲ ಬಿಟ್ಟು ಒಮ್ಮೆಲೆ ಡೌನ್ ಆದೆ. ಅದು ಸ್ವಲ್ಪ ನನಗೆ ಇದಾಯ್ತು, ಥೈರಾಯ್ಡ್ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಹಾಗಾಗಿ ಈ ಸಲ ಅದು ಯಾವ್ದು ಕೂಡ ಬರದಾಗಿ ಹೆಲ್ದಿಯಾಗಿ ಡೌನ್ ಆಗೋಣ. ಸ್ವಲ್ಪ ರೆಡ್ ಮೀಟ್ ತಗೊಳ್ಳಿಕ್ಕೆಲ್ಲ, ಅಂದ್ರೆ ಕುರಿ ಮಾಂಸ ಮತ್ತೆ ಕೆಲವು ಇರುತ್ತೆ ನೋಡಿ, ಅದೆಲ್ಲ ತಗೊಳ್ಳಿಕ್ಕೆಲ್ಲ ನಾವು ಚಿಕನ್ ತಿನ್ಬಹುದು. ಆದ್ರೆ ಆಯಿಲ್ ತುಂಬಾ ಕಮ್ಮಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆಲಿವ್ ಆಯಿಲ್ ಅದೆಲ್ಲ, ಕೊಕೊನಟ್ ಆಯಿಲ್ ಮೇನ್, ಆಲಿವ್ ಆಯಿಲ್ ಅದನ್ನು ಯೂಸ್ ಮಾಡಿದ್ರೆ ತುಂಬಾ ಬೆಸ್ಟ್. ಯಾವಾಗದಿಂದ ನಾವು ಕಂಪ್ಲೀಟ್ಲಿ ಕೊಕೊನಟ್ ಆಯಿಲ್ಗೆ ಹೋದ್ವಿ ನೋಡಿ, ಆವಾಗದಿಂದ ನನಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ಲಿಲ್ಲ ಅಲ್ಲ. ನನಗೆ ಯಾವತ್ತೂ ನೀವೆನಿಸ್ಬಹುದು ನಾನು ಇಷ್ಟು ದಪ್ಪ ಇದ್ದೀನಿ ಅದು ಇದು ಅಂತ ಹೇಳಿ, ನನಗೆ ಯಾವತ್ತೂ ಬ್ಯಾಡ್ ಕೊಲೆಸ್ಟ್ರಾಲ್ ಇರಲಿಲ್ಲ, ಗುಡ್ ಕೊಲೆಸ್ಟ್ರಾಲ್ ಇತ್ತು. ಆದ್ರೆ ಕೊಕೊನಟ್ ಆಯಿಲ್ಗೆ ಹೋದ್ಮೇಲೆ ಒಂದು ಮೇಂಟೈನ್ ಆಗಿ ಇದೆ ಇನ್ನು ಕೂಡ ನಮ್ದು ಬಾಡಿ ವೇಟ್. ಹಾಗಾಗಿ ನಿಮ್ಗೂ ನಾನು ಅದೇ ಸಜೆಸ್ಟ್ ಮಾಡ್ತೀನಿ, ಒಳ್ಳೆ ಕೊಕೊನಟ್ ಆಯಿಲ್, ಅದು ಪ್ಲಾಸ್ಟಿಕ್ ಅಲ್ಲೆಲ್ಲ ಸಿಗುತ್ತೆ ನೋಡಿ, ಅದು ಪ್ಲೀಸ್ ಯೂಸ್ ಮಾಡಬೇಡಿ ನೀವು. ಇದು ಕಂಜೆ ಗಾಣದ ಮಿಷಿನ್ ಎಲ್ಲಿ ಅದು, ಅಲ್ಲಿ ಹೋಗಿನೇ ಕೊಕೊನಟ್ ಆಯಿಲ್ ಬೆಸ್ಟ್ ಯೂಸ್ ಮಾಡಿ. ನಿಮ್ಮ ಹತ್ರ ಕೊಬ್ಬರಿ ಇದ್ರು ನೀವು ಕೊಟ್ಟು ತಗೊಳ್ಬಹುದು, ಮಿಲ್ಲಿಗೆ ಹೋಗಿ ಅಲ್ಲಿನೇ ನೀವು ಬೆಸ್ಟ್ ನೋಡ್ಕೊಂಡು, ಎಲ್ಲಾನು ಹೇಳಲ್ಲ ನಾನು, ಕೆಲವು ಕಡೆ ಅಲ್ಲಿ ಕೂಡ ಗೋಲ್ಮಾಲ್ ಮಾಡ್ತಾರೆ, ಹಾಗಾಗಿ ನೋಡ್ಕೊಂಡು, ಎಲ್ಲ ಕಡೆ ಒಳ್ಳೇದಿರಲ್ಲ, ನೋಡ್ಕೊಂಡು ನೀವು ತಗೊಂಡು ಬನ್ನಿ ಯಾರು ಬೆಸ್ಟ್ ತೆಗಿತಾರ ಅಂತ ಹೇಳಿ. ಇದೆಲ್ಲ ನಾವು ಸ್ವಲ್ಪ ಸ್ವಲ್ಪ ಇದು ಮಾಡಿದ್ರೆ ಹೆಲ್ದಿಯಾಗಿ ಡೌನ್ ಆಗ್ಬಹುದು. ಹಾಗೆ ನೋಡೋಣ ಎಷ್ಟು ಅಂತ ಹೇಳಿ ನಾನು ಎಲ್ಲ ಶೇರ್ ಮಾಡ್ತೀನಿ. ಸಂಜೆಗೆ ಮಧ್ಯಾಹ್ನಕ್ಕೆ ಒಂದು ಕೆಲವೊಮ್ಮೆ ಊಟ ನಾನು ನಿಜವಾಗ್ಲೂ ಸ್ಕಿಪ್ ಮಾಡ್ತಾ ಇದ್ದೀನಿ. ಇವಾಗ ಅದು ವಿ ಪ್ರೋಟೀನ್ ಉಂಟಲ್ಲ, ಅದನ್ನೇ ಕುಡಿತಾ ಇದ್ದೀನಿ. ಇವತ್ತು ನಾನು ಊಟ ಮಾಡಿದೆ, ತುಂಬಾ ಆಸೆ ಆಗ್ತಾ ಇತ್ತು. ಬೇಳೆ ಸಾರು ಮಾಡಿದ್ರು, ಮೀನ್ ಫ್ರೈ ಇತ್ತು, ಸ್ವಲ್ಪ ಊಟ ಮಾಡಿದೆ, ಜಾಸ್ತಿ ಅಲ್ಲ, ರೈಸ್ ಸ್ವಲ್ಪ ತಕೊಂಡು ಒಂದು ಮೀನ್ ಫ್ರೈ ತಿಂದು ಊಟ ಮಾಡಿದೆ. ನಾನು ಕೆಲವೊಮ್ಮೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಆಸೆ ಆಗುತ್ತೆ ತುಂಬಾ, ಎಷ್ಟು ನಾನು ಕಂಟ್ರೋಲ್ ಮಾಡಿದ್ರು. ಸಂಜೆಗೆ ಇವಾಗ ಸಲಾಡ್ ಉಂಟು, ಅದನ್ನೇ ಅಂದ್ರೆ ಎಲ್ಲ ಫ್ರೂಟ್ಸ್, ದಾಳಿಂಬೆ, ಆಪಲ್ ಅದೆಲ್ಲ ಹಾಕಿ ಸಲಾಡ್, ಕ್ಯಾಬೇಜ್ ಎಲ್ಲ ಹಾಕಿ ಉಂಟು, ಅದನ್ನೇ ಊಟ ಮಾಡೋದು. ಹೀಗೆ ನಡೀತಾ ಉಂಟು ನಂದು ಲೈಫ್, ಏನ್ ಮಾಡುದು. ಓಕೆ, ಇನ್ನು ಮುಂದೆ ಏನಾಗುತ್ತೆ ನೋಡೋಣ. ಇದೆಂತ ಅದು ಮೆಂತೆ, ನನ್ಗೆ ಇಷ್ಟ. ಹೌದಾ, ನಾನು ತಿಂತೀನಿ. ಅವ್ರಿಗೆ ಗ್ಯಾಸ್ಟ್ರಿಕ್ ಆಗಿದೆ, 3 ದಿನದಿಂದ ಎದೆ ನೋವು ಬರ್ತಾ ಉಂಟಂತೆ. ಕೇಳಲ್ಲ ತಿನ್ಲಿಕ್ಕೆ. ನಾನೇ ಹೇಳಿದೆ ತಕೊಂಡ್ ಬಾ, ಅದಕ್ಕೆ ವಿಡಿಯೋ ತೆಗೆದು ಯಾಕೆ ಗೊತ್ತಾ, ಈಗಷ್ಟೇ ಹೇಳಿದೆ ತಿನ್ನಿ ಅಂತ. ನಿಂಗೆ ನೀನ್ ಎಂತ ಎಲ್ಲ ನಂಗೆ ತಿನ್ನಿಸ್ತೆ ಅಂತ ಹೇಳಿದ್ರು, ಅದಕ್ಕೆ ವಿಡಿಯೋ ತೆಗಿಸಿದ. ನೀನ್ ಎಷ್ಟು ಚಂದ ಚಂದ ತಿನ್ನಿಸ್ತೀಯ ಅಂತ ಹೇಳಿದ್ ನಾನು. ಅಲ್ಲ, ವಿಡಿಯೋ ನಾನು ಒಂದೇ ಪಟ್ಟಿ ಅಲ್ವಾ. ಅದು ಕೂಡ ತಿಂದ್ರೆ ಆಗ್ತದಂತೆ. ಇಲ್ಲೂ ಮರೈತಿ. ಇಷ್ಟ ಅಂದ್ರೆ ಸರಿ ತಿನ್ಬೇಕು, ನಗಡಿ ತಿನ್ಬೇಕು. ಕುಡು ನಾ ಸುಬಿದ್ ಬರಾನೆ ಟೇಸ್ಟ್. ಖಾಲಿ ಮೆಂತ ಇದು ಉಡಿ ಮಾಡಿ ಸ್ವಲ್ಪ ಫ್ರೈ ಮಾಡಿ ಉಡಿ ಮಾಡಿ ಅದು ಕಹಿ ಸಿಹಿ ತುಂಬಾ ಇಷ್ಟ ಗುಂಡಿಗೆ. ಅಲ್ಲಿ ಬಂದಿದೆ ನಿಮ್ಮದು ಮುಖ. ತುಂಬಾ ಇಷ್ಟ ನನಗೆ. ಒಂದು ನೀರು ಕುಡಿಯೋದ್ರಲ್ಲಿ ಭಾರಿ ಇಷ್ಟ. ಅದೇ ಮಾತ್ರ ಕುಡಿ, ಬೇಕಾದ್ರೆ 10-15 ತಿಂತಾರೆ, ಅದು ಭಾರಿ ಇಷ್ಟ ಅವರಿಗೆ. ಇವತ್ತು ಬೆಳಿಗ್ಗೆ ಸ್ಕೂಲಿಗೆ ಹೋಗಿ ಬಂದ್ವಿ. ಇನ್ನು ಸ್ಕೂಲಿಗೆ ಹೋಗಿ ಎಂತ ಮಾಡಿ ಬಂದ್ರಿ?
ಸ್ವಲ್ಪ ವಿಚಾರಣೆ ಮಾಡಿ ಬಂದ್ವಿ ಅಷ್ಟೇ. ಹೋಗಿರ್ಲಿಲ್ಲಲ್ಲ ನಾವು. ಹಾಗೆ ನೋಡೋಣ ಏನ್ ಮಾಡ್ತಾನೆ ನನ್ನ ಮಗ ಅಂತ ಹೇಳಿ. ಎಂತ ಹೇಳಿದ್ರು, ಬಿಡಿ ಚಂದ ಕಲಿತಾನೆ, ಒಳ್ಳೆ ಮಾರ್ಕ್ಸ್ ತರ್ತಾನೆ. ಮಾರ್ಕ್ಸ್ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಕಮ್ಮಿ ಬರ್ತಾ ಉಂಟು ಮಾರ್ಕ್ಸ್. ಅವನು ಹೇಳ್ತಾನೆ ಎಲ್ಲ ಮಾಡ್ತೀನಿ ನಾನು ಅಂತ ಹೇಳಿ. ಯಾಕೆ ಬರ್ತಾ ಉಂಟು ನೋಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕಲ್ವಾ ನಾವು ಪೇರೆಂಟ್ಸ್, ಎಲ್ಲಿ ತಪ್ಪಾಗ್ತಾ ಉಂಟು ಅಂತ ಹೇಳಿ. ಓಕೆ ಲೆವಿ, ಭಾರಿ ಇಷ್ಟನಾ? ಇವತ್ತು ನನ್ನ ಕ್ಯಾಮ್ರಾಮನ್ ಲೆವಿಟೆಂಟ್ ಹಾಗೂ ಆಂಕರಿಂಗ್ ಮಾಡ್ತಾ ಇದ್ದಾಳೆ ನಮ್ಮ ಪಿಲ್ಲು. ನೀನೆಂತ ಇದು ನೋಡಿ, ಲೈಟ್ ಎಲ್ಲಾದ್ರೂ ನೋಡಿದ್ರ? ಲೈಟ್ ಕಬಾಟ್ ಒಳಗೆ ಹೋಗ್ತಾ ಇದ್ದಾರೆ. ಕಬಾಟ್ ಒಳಗೆ, ಗುಂಡಿದ್ದು ಡ್ರೆಸ್ಸಿಂಗ್ ಮಿರರ್ ಒಳಗೆ, ಕೆಳಗಡೆ ಇರ್ಬೇಕು. बरं झालं तुमचं ऑर्डर विनू द्यायचा रमजानले बच्चा मी लोग चांगले हवे लाईटाचे रे म्हणून लाईट म्हणून ओरंको म्हणून तू बंद कर बाई ನೋಡಿ ಎಷ್ಟು ಬೊಬ್ಬೆ ಆಗ್ತಾನೆ ನೋಡಿ. ಸೈಲೆಂಟ್ ಸೈಲೆಂಟ್ ಅಂತ ಹೇಳ್ತಿರಲ್ಲ, ಇನ್ನೋಸೆಂಟ್ ಅಂತ ಕೋನ. ಹಾಯ್ ಎಲ್ಲರಿಗೂ. ಓಕೆ, ಇವತ್ತು ಸ್ಯಾಟರ್ಡೆ, ಹಾಗೆ ಹಾಗೆ ನಮ್ಮನೆಯಲ್ಲಿ ಇವತ್ತು ಚಿಕನ್ ಕರಿ ಸೂಪರ್ ಆಗಿದೆ. ತೋರಿಸಿಲಿ ಚಿಕನ್ ಕರಿ, ಮಟನ್ सुक्का ಇದೆ ಚಿಕನ್ ಕರಿ ನಾನು ಆಲ್ರೆಡಿ ರೆಸಿಪಿ ಹಾಕಿದ್ದೀನಿ, ಪ್ಲೀಸ್ ನೀವು ಟ್ರೈ ಮಾಡಿ. ಅದು ನೋಡಿ ಗೊತ್ತಾದ ಚಿಕನ್ ಕರಿ ಅಂದ್ರೆ. ಆಮೇಲೆ ಮಟನ್ ಬೋಟಿ ಕಸಿ ನಾಳೆ ನಮ್ದು ಇದು ಎಂತ ಆಯ್ತಾರೆ, ಕೊಂಪ್ರೀಸು ಆಯ್ತಾರೆ. ಅಂದ್ರೆ ದೊಡ್ಡ ಹಬ್ಬ ಇರುತ್ತೆ ನೋಡಿ, ಅದಕ್ಕಿಂತ ಒಂದು ವಾರ ಮೊದಲು ಯಾವ್ದು ಸಂಡೆ ಬರುತ್ತೆ ಅದನ್ನು ಕೊಂಪ್ರೀಸು ಆಯ್ತಾರ ಅಂತ ಹೇಳ್ತೀವಿ ನಮ್ಮದ್ರಲ್ಲಿ. ಅವತ್ತು ಇದು ಮೆರವಣಿಗೆಯಲ್ಲೆಲ್ಲ ತಕೊಂಡು ಹೋಗೋದೆಲ್ಲ ಇರುತ್ತೆ ದೇವರನ್ನು. ಹಾಗೆ ನಾಳೆ ಅದೇ ಸಂಡೆ, ಅದೇ ಆಯ್ತಾ ಸಂಜೆ ನಾಳೆ ಪೂಜೆ ಎಲ್ಲ ಇರೋದು. ಹಾಗೂ ನಮ್ದು ಹಬ್ಬ ಬಂತು ನೆಕ್ಸ್ಟ್ ಸಂಡೇ. ಎಲ್ರು ಬನ್ನಿ. ಹಾಗೂ ನಮ್ಗೆ ಡ್ರೆಸ್ ಕೂಡ ಶಾಪಿಂಗ್ ಎಲ್ಲ ಆಗ್ಲಿಲ್ಲ. ಇವತ್ತು ಹೋಗ್ಬೇಕಂತ ಎನಿಸಿದ್ವಿ, ಆದ್ರೆ ನಮ್ದು ರೋಡ್ ಬ್ಲಾಕ್ ಆಯ್ತು. ಇಲ್ಲಿ ರೋಡ್ ಸರಿ ಮಾಡೋದ್ರಿಂದ ಕಾರೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಹಾಗೆ ಇವತ್ತಿನ ಕೆಲಸ ನಾಳೆಗೆ ಆಗಿದೆ, ಇನ್ನು ನಾಳೆ ಕೂಡ ಆಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಸಂಜೆ ನಮ್ಗೆ ಇಲ್ಲಿ ಹೋಗ್ಲಿಕ್ಕೆ ಇರುತ್ತೆ, ಎಂತ ಆಗುತ್ತೆ ಗೊತ್ತಿಲ್ಲ. ಸ್ಟಿಚ್ ಮಾಡಿಸೋದಂತ ಎನಿಸಿದ್ದೀನಿ ನಾನು. ಹಾಗೂ ಮಕ್ಕಳಿಗೆ ಎಲ್ರಿಗೆ ಕೂಡ ನೋಡೋಣ ಯಾವ ರೀತಿ ಆಗುತ್ತೆ. ಇದು ಇಡ್ಲಿ, ನಾಳೆಗೆ ಇಡ್ಲಿ. ಇದು ಇವತ್ತೇ ಮಾಡಿ ಇಟ್ಟಿದ್ದು. ಸಲಾಡ್ ಬೇಡ ಅಂತೆ ಅಮ್ಮ, ಸ್ಮೂಟಿ ಚೂರು ಕೂಡ ಬೇಡವಾ ಸಲಾಡ್? ಬೇಡ. ಓಕೆ, ಇದು ಉಂಟಲ್ಲ ಚಿಕನ್. ಎಲ್ಲರಿಗೂ ಹ್ಯಾಪಿ ಸಂಡೇ. ಇವಾಗ ಏನು ನಡೀತಾ ಉಂಟು, ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ. ಗಂಟೆ 10 ಆಯಿತು, 10 ಗಂಟೆಗೆ ಬ್ರೇಕ್ಫಾಸ್ಟ್. ಯಾಕಂದರೆ ಎದ್ದಿದ್ದೆ 9 ಗಂಟೆ ಹತ್ರ. ಅಮ್ಮ ಮಾತ್ರ ಬೇಗ ಎದ್ದು ನಮ್ಮನ್ನು ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೂತ್ಕೊಂಡಿದ್ದಾರೆ. ಇವತ್ತು 9:30 ತನಕ ಕಾದಿದೆ ನಾನು. ಬಕಾಸುರಮ್ಮ ನನಗೆ ಹಸಿವೆ ಆಯ್ತು, ನಾನು ಮತ್ತೆ ತಿಂದೆ. ಡ್ಯಾಡಿ ಇಲ್ಲ, ಡ್ಯಾಡಿ ಹೊರಗಡೆ ಹೋಗಿದ್ದಾರೆ. ಅವರು ಎಷ್ಟು 8 ಗಂಟೆಗೆ ಹೋಗಿದ್ದಾರೆ. ಹೌದಾ? ಅವರು ಇವತ್ತು ಹೇಳಿಲ್ಲ, ಸುದ್ದಿ ಇಲ್ಲ, ಮೆಲ್ಲ ಎದ್ದು. ಡಿಸ್ಟರ್ಬ್ ಮಾಡಲಿಲ್ಲಲ್ಲ. ಅವರು ಹೇಳೋ ಗೊತ್ತಾಗ್ತದೆ. ಚಿಕನ್ ಸಾರೊಂದಿಗೆ ಇಡ್ಲಿ. ಎಷ್ಟು ಬೆಳಿಗ್ಗೆಯಿಂದ ಮೀನು ಬರ್ತಾ ಉಂಟು, ತುಂಬಾ ಬಂದಿದೆ. ಕಮ್ಮಿನ ಅಂತ ಮೀನಿಗೆ. ಮಳೆ ಕೂಡ ಉಂಟು ಹೊರಗಡೆ. ನಿನ್ನೆ ನೈಟ್ ಎಲ್ಲ ಮಳೆ ಇತ್ತಂತೆ, ಇಲ್ಲಿ ಅಲ್ಲ ಬೇರೆ ಕಡೆ. ಇಲ್ಲಿ ಮಳೆ ಇಲ್ಲಿ ಕೂಡ ಇತ್ತು. ಇತ್ತಲ್ಲ. ಗೊತ್ತಿಲ್ಲ,
ಒಮ್ಮೆ ಸಾತ್ವಾರ ಪಾವಸ ಎಲ್ಲ ಅದು ಸಂಜೆ ಸ್ವಲ್ಪ ಅಲ್ಲ ಹೀಗೆ? ಸ್ವಲ್ಪ ಅಂತೆ ಬಂದಿದೆ ನಿನ್ನೆ ಫುಲ್ ಮಳೆನೇ ಸ್ವಲ್ಪ 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 ಬರ್ತಾನೇ ಇತ್ತು. ಇವತ್ತು ಬೆಳಿಗ್ಗೆ ಇತ್ತು ಸ್ವಲ್ಪ, ತುಂಬ ಬರಲಿಲ್ಲ. ಮೋಡ ಇವತ್ತು ಮೇಲೆ ಹೋಗ್ಲಿಲ್ಲ, ಸಂಜೆ ಕೊಯ್ಲಿಕ್ಕೆ ಇತ್ತು. ಮಳೆ ಬಂದು ನೀರಾಗಿದೆ ಅಲ್ಲ. ಇಡ್ಲಿ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಇವತ್ತು ಅವ್ರು ಬರೋದಿಲ್ಲ, ಇವತ್ತು ದೊಡ್ಡ ದೊಡ್ಡ ಫೆಲ್ಸಿ ಅವರು ಬರೋದಿಲ್ಲ. ಇಲ್ಲಿ ಒಳ್ಳೇದಾಗುದಿಲ್ಲ ಅಂತೆ. ಅದು ಅಡಿಗೆ ಹೀಗೆ ತಿನ್ನುವ ಸ್ವಲ್ಪನೇ ಅಲ್ಲ, ಒಂದೇ ಬಾಯಿ ಅಲ್ಲ. ಅದು ಸಾಫ್ಟ್ ಆಗ್ತದೆ. ಹೌದು, ಸಣ್ಣ ಇಡ್ಲಿ ಮಾಡಿದ್ರೆ ಸಾಫ್ಟ್ ಆಗುತ್ತೆ. ತಿನ್ನಿ ತಿನ್ನಿ. ಓಕೆ, ಇವಾಗ ಹೊರಟ್ವಿ ನಾವು ಹೋಗ್ಲಿಕ್ಕೆ. ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಹೇಳಿ ಎಲ್ಲರೂ ಟೀಮೇ ಇದೆ ನಮ್ದು. ಇಬ್ರು ಟೂ ವೀಲರ್ 2 ಟೂ ವೀಲರ್ ಅಲ್ಲಿ ಬರ್ತಾ ಉಂಟು, 2 ಎಂತ ಜೋಡಿ ಇನ್ನು ಮತ್ತೆ ಉಳಿದದ್ದು ಇಲ್ಲೇ ಉಂಟು. ಹಾಗೆ ಫಸ್ಟಿಗೆ ನಾವು ನಮ್ಮ ಡ್ರೆಸ್ ನೋಡ್ಲಿಕ್ಕೆ ಹೋಗ್ತೀವಿ. ಲೇಡೀಸ್ ಫಸ್ಟ್, ಆಮೇಲೆ ಜೆಂಟ್ಸ್. ಜೆಂಟ್ಸ್ಗೆ ಅಷ್ಟು ಇದಿಲ್ಲ, ಇಂಟ್ರೆಸ್ಟ್ ಇಲ್ಲ ಡ್ರೆಸ್. ಹೌದಪ್ಪ, ಬಕ್ಕಾಸುರಗಳು ಲೇಡೀಸ್. ನಾನು ಯಾವಾಗಲೂ ಡ್ರೆಸ್ ತರುವಾಗ ಅದು ಎಲ್ಲಿಂದ ತೊಗೊಂಡು ಬಂದ್ರಿ, ಏನು, ಎಲ್ಲಿ ಲಿಂಕ್ ಹಾಕಿ ಎಲ್ಲ ಹೇಳ್ತೀರಾ. ನಾನು ಯಾವಾಗಲೂ ಡ್ರೆಸ್ ಬಗ್ಗೆ ಡೀಟೇಲ್ ಕೊಟ್ಟಿರ್ತೀನಿ, ಎಲ್ಲಿಂದ ತೊಗೊಳ್ತಾ ಇದ್ದೀನಿ ಏನು ಅಂತೇಳಿ. ಆವಾಗ ಕೆಲವೊಮ್ಮೆ ನೀವು ನೋಡಲ್ಲ, ಆಮೇಲೆ ಲಿಂಕ್ ಹಾಕಿ ಅಂತ ಹೇಳ್ತೀರಾ. ನಾನು ಹೆಚ್ಚಾಗಿ ಇವಾಗ ಡ್ರೆಸ್ ಸ್ಟಿಚ್ ಮಾಡಿಸೋದು ಇಲ್ಲಿ ಪರಾಗಿಗೆ ನಾನು ಬಂದಿದ್ದೀನಿ. ಪರಾಗ್ ಮ್ಯಾಚಿಂಗ್ ಸೆಂಟರ್ ಅಂತ ಹೇಳ್ತಾರೆ. ಇದರ ಲೊಕೇಶನ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ನಮಗೆ ಬೇಕಾದ ಡಿಸೈನ್ ತೊಗೊಂಡು ಬಂದು ನಾನು ಡ್ರೆಸ್ ಪೀಸ್ ತೊಗೊಳ್ಳೋದು. ಎಷ್ಟು ಬೇಕು ಅವರೇ ನೋಡಿಕೊಂಡು ಕಟ್ ಮಾಡಿ ಎಲ್ಲ ಕೊಡ್ತಾರೆ, ಗೊತ್ತಾಯ್ತಲ್ಲ. ಇಲ್ಲೆಲ್ಲ ರೀತಿಯ ಪೀಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಅವರ ಪಕ್ಕದಲ್ಲಿಯೇ ನಾನು ಯಾವಾಗಲೂ ಸ್ಟಿಚ್ಚಿಗೆ ಕೊಡೋದು, ಅದರ ಪಕ್ಕದಲ್ಲಿಯೇ ನೈಸ್ ಬುಟಿಕ್ ಅಂತ ಇದೆ. ನನ್ನ ಎಲ್ಲ ಡ್ರೆಸ್, ನಾನು ಇಷ್ಟು ಚಂದ ಡ್ರೆಸ್ ಎಲ್ಲ ಹಾಕ್ತೀನಿ, ತುಂಬ ಚೆಂದ ಕಾಣ್ತೀರಾ ಅದೆಲ್ಲ ಹೇಳ್ತೀನಿ ನೋಡಿ. ಅದು ಈ ಶಾಪಿನ ಪಕ್ಕದಲ್ಲೇ ಇದೆ ಆ ಡ್ರೆಸ್ ಸ್ಟಿಚ್ ಮಾಡುವವರು. ನೋಡಿ, ಇವಾಗ ನಾನು ಹೊರಗೆ ಬಂದೆ ಅಲ್ವಾ, ಇದರ ಪಕ್ಕದಲ್ಲೇ ಇದೆ ನೈಸ್ ಬುಟಿಕ್ ಅಂತ ಹೇಳಿ, ನೋಡ್ಬೋದು ನೀವು. ಎಲ್ಲ ರೀತಿಯ ಡಿಸೈನ್, ನಿಮಗೆ ಬೇಕಾದ ಡಿಸೈನ್ ಅವರು ನಿಮಗೆ ಸ್ಟಿಚ್ ಮಾಡಿ ಕೊಡ್ತಾರೆ. ನೀವು ಎಷ್ಟೇ ದಪ್ಪ ಇರಲಿ, ನೀವು ಎಷ್ಟೇ ತೆಳು ಇರಲಿ, ಏನು ಕೂಡ ಇರಲಿ, ನಿಮಗೆ ಸಜೆಷನ್ ಕೂಡ ಕೊಡ್ತಾರೆ. ಅಂದರೆ ಯಾವ ರೀತಿ ಡ್ರೆಸ್ ಚೆಂದ ಕಾಣುತ್ತೆ, ಅಥವಾ ನೀವು ಡಿಸೈನ್ ತೋರಿಸಿದ್ದು ನಿಮಗೆ ಒಪ್ಪುತ್ತಾ ಇಲ್ವಾ. ಬ್ರೈಡಲಿಂದ ಹಿಡಿದು ಯಾವುದೇ ಫಂಕ್ಷನ್ ಇರಲಿ, ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್, ಯಾವುದೇ ಫಂಕ್ಷನ್ ಇರಲಿ, ಎಲ್ಲ ಫಂಕ್ಷನಿಗೆ ಕೂಡ ಅವರು ನಿಮಗೆ ಎಲ್ಲ ಡಿಸೈನ್ ಡ್ರೆಸ್ ಉಂಟಲ್ಲ ಸ್ಟಿಚ್ ಮಾಡಿ ಕೊಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ನೋಡಿ ಎಷ್ಟು ಚಂದ ಗೌನ್ಸ್ ಎಲ್ಲ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಿ. ನೀವು ಕೊಟ್ಟ ಡಿಸೈನ್, ಯಾವುದೇ ಡಿಸೈನ್ ಕೊಡಿ ನೀವು. ನಾನು ಎಷ್ಟು ಡಿಸೈನ್ ಹಾಕಿದ್ದೀನಿ ಡ್ರೆಸ್, ನೀವು ನೋಡ್ಬೋದು ಡಿಸೈನರ್ ಡ್ರೆಸ್. ಅದರೆಲ್ಲ ಹಿಂದೆ ಇವರದ್ದೇ ಕೈವಾಡ ಇರೋದು ನೋಡಿ. ನೀವೊಮ್ಮೆ ತೋರಿಸಿದ್ರೆ ಸಾಕು, ನಿಮಗೆ ಬೇಕಾದಾಗೆ ಅವರು ಡ್ರೆಸ್ ಸ್ಟಿಚ್ ಮಾಡಿ ಕೊಡ್ತಾರೆ. ನೋಡಿ, ಇದು ಚೆನ್ನಾಗಿದೆ. ಎಲ್ಲನೂ ಕೂಡ ಸ್ಕರ್ಟಿಂದ ಹಿಡಿದು ಬ್ಲೌಸ್ ಇರಲಿ, ಸಾರಿ ಬ್ಲೌಸ್ ಕೂಡ ಹಾಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನನಗೆಲ್ಲ ಇವರು ಸ್ಟಿಚ್ ಮಾಡಿಸಿದ್ದು ಇಲ್ಲಿ ಇಟ್ಟಿರ್ತಾರಲ್ಲ, ಎಲ್ಲವನ್ನು ತೆಗೆದು ನಾನು ನೋಡೋದು ಯಾವ ಡಿಸೈನ್ ಚೆನ್ನಾಗಿದೆ ಅಂತೇಳಿ. ನನಗೆ ತುಂಬ ಇಷ್ಟ ಅದು ನೋಡಲಿಕ್ಕೆ. ಹಾಗೂ ಸಾರಿ ಬ್ಲೌಸಿಗೆ ನನಗೆ ನೀವು ನೋಡಿರ್ಬೋದು, ಅವ್ರು ನನಗೆ ಗಿಫ್ಟ್ ಮಾಡಿದ್ದು ಸಾರಿ ಬ್ಲೌಸು. ನಾನು ಮೇಲ್ಕೋಟೆ ಹೋಗುವಾಗ ಕೂಡ ಆ ಬ್ಲೌಸ್ ಹಾಕಿದ್ದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಕೈಯಿಂದಲೇ ತುಂಬ ಚೆನ್ನಾಗಿ ಎಂಬ್ರಾಯ್ಡರಿ ಎಲ್ಲ ಮಾಡಿಕೊಡ್ತಾರೆ ಅವರು. ಓಕೆ ನೋಡಿ, ಇದು ಪರಾಗ್, ಅದರ ಪಕ್ಕದಲ್ಲಿರೋದು ನೈಸ್ ಬುಟಿಕ್. ಇಲ್ಲಿಂದಲೇ ನಾನು ಡ್ರೆಸ್ ಎಲ್ಲ ತೊಗೊಂಡು ಬರೋದು.
ಬಟ್ಟೆ ತಗೊಳ್ಳಿಕ್ಕೆ ಬಂದಿದ್ವಲ್ವಾ, ನಾನು ಇರಲಿಲ್ಲ. ಆದರೆ ನಮ್ಮ ಕಾರ್ ನೋಡಿ ಪಾಪ ಕ್ವಾಲಿಟೀಸ್ ಅವರು ನಮಗೆ ಇದು ತಂದು ಕೊಟ್ಟರು. ಒಂದು ಅಲ್ಲೇನಕ್ಕದಿ ಪ್ಲಮ್ ಸ್ಲೈಸ್ ಕೇಕಾ, ಸ್ಲೈಸ್ ಕೇಕ್ ಚೆನ್ನಾಗಿದೆ, ಅಟ್ರಾಕ್ಟಿವ್. ಹಾಗೂ ಇನ್ನೊಂದು ಗೀ ರಸ್ಕ್. ವಾವ್, ರಸ್ಕ್ ನನ್ನ ಫೇವ್ರೆಟ್. ಗೀ ರಸ್ಕ್ ತಿಂದು ನೋಡ್ಬೇಕು ಯಾವ ರೀತಿ ಇದೆ ಅಂತ ಹೇಳಿ. ಪ್ಯಾಕೇಜಿಂಗ್ ಎಲ್ಲ ಒಳ್ಳೇದಿದೆ, ಚೆನ್ನಾಗಿದೆ ಅಲ್ಲ. ಹಾಗೂ ಗೀ ಬಾರ್ ಕೇಕ್. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಾನು ಮನೆಗೆ ಹೋಗಿ ಇದನ್ನು ನೋಡ್ತೀನಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಹಾಗೂ ಇಲ್ಲಿ ನಾವು ನಿಂತಲ್ಲಿ ತಂದು ಕೊಟ್ರಿ ಅಲ್ಲ, ಅದು ಗ್ರೇಟ್ ಹೇಳ್ಬಹುದಲ್ಲ. ಹೌದು, PVS ಅಲ್ಲಿ ಅವರ ಶಾಪ್ ಇದೆ, ಕ್ವಾಲಿಟೀಸ್ ಅಂತ ಹೇಳಿ. ಆ ಸಲ ಕೂಡ ನಾವು ಅಲ್ಲಿಂದ ಕಪ್ ಕೇಕ್ ಎಲ್ಲ ತಗೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ ಆಗಿ. ಅಲ್ಲಿಂದ ತಂದದ್ದಾ? ಹೌದು, ನನ್ನ ಬರ್ಡೇಗೆ ತಂದದ್ದ. ತುಂಬಾ ಚೆನ್ನಾಗಿತ್ತು, ಸರ್ಪ್ರೈಸ್ ಕೊಡ್ಲಿಕ್ಕೆ ನಿಮ್ಗೆ. ಇನ್ನೊಂದೇನು ಗೊತ್ತುಂಟಾ, ಮೆನ್ಸಿದು ನಮಗೆ ಅಷ್ಟೊಂದು ಐಡಿಯಾ ಇಲ್ಲ. ಹೆಚ್ಚಾಗಿ ನಾನು ಅವರಿಗೆ ಆನ್ಲೈನಿಂದಲೇ ತರಿಸೋದಲ್ವ. ಹಾಗೆ ಈ ಸಲ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಅಜ್ಮೇರ್ ಕಾಟನ್ ಅಂತ ಹೇಳಿ ಶಾಪ್ ನೇಮ್. ದೊಡ್ಡ ಶಾಪ್ ಅಂತ ಹೇಳಲ್ಲ, ಅಂದರೆ ಶಾಪ್ ದೊಡ್ಡದಂದರೆ ಫುಲ್ಲು ಉಂಟು ಇಲ್ಲಿ, ಅದು ಇದು ಅಂತ ಹೇಳಲ್ಲ. ಆದರೆ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು, ಇಷ್ಟ ಆಯಿತು ನಮಗೆ. ನಾನು ಈ ಸಲ ಸ್ಯಾಟಿನ್ ಶರ್ಟ್ ಪೀಸ್ ತೊಗೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ಹಾಗಾಗಿ ಎಲ್ಲ ಸ್ಟಿಚ್ ಆದಮೇಲೆ ನಿಮಗೆ ನಾನು ತೋರಿಸ್ತೀನಿ. ಇವರ ಹತ್ರ ಸ್ಟಿಚ್ ಕೂಡ ಮಾಡಿಸ್ತಾರಂತೆ, ಆದರೆ ನಮಗೆ ಬೇಗ ಬೇಕಾಗಿತ್ತು. ಹಾಗಾಗಿ ನಾವು ಬೇರೆ ಕಡೆನೇ ಸ್ಟಿಚ್ಚಿಗೆ ಕೊಟ್ವಿ. ಒಂದು ಕಡೆಯಿಂದ ಸಂಡೇ, ಇನ್ನೊಂದು ಕಡೆ ಅಷ್ಟು ಅರ್ಜೆಂಟಾಗಿ ಯಾರು ಕೂಡ ಕೊಡಲ್ಲ ಇಷ್ಟು ಜನರಿಗೆ. ಹಾಗಾಗಿ ನನಗೆ ಇಲ್ಲಿ ಮಾನಸ ಟೈಲರ್ ಅಂತ ಒಬ್ಬರು ಗೊತ್ತಿದ್ದರು. ತುಂಬ ಮೊದಲು ನಾನು ಇವರ ನನ್ನ ಟಾಪ್ ಎಲ್ಲ ಹೊಲಿಲಿಕ್ಕೆ ಕೊಟ್ಟಿದ್ದೆ, ಆದರೆ ಅವರಿಗೆ ಇವಾಗ ನೆನಪಿದೆಯಾ ಗೊತ್ತಿಲ್ಲ. ಹಾಗೆ ನಾವು ಅಲ್ಲಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ಹೊಲಿತಾರೆ ಇವರು. ಇಲ್ಲಿ ನನಗೆ ಸುಮನ ಶೆಣೈ ಅಂತ ಹೇಳಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ತುಂಬ ಖುಷಿಯಾಯಿತು ಅವರನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಮಾತಾಡಿಸ್ಲಿಕ್ಕೆ ಬಂದಕ್ಕೆ.